ನನಗೆ ಲಾಂಗ್ ಹೇರ್ ಇಷ್ಟ ಆಗಲ್ಲ. ಅಲ್ಲಲ್ಲ, ಇಲ್ಲಿ ನೋಡಬೇಕು, ಇಲ್ಲಿ ನೋಡಬೇಕು. ಏನೋ ಸಾಕದ್ವಾ? ಬಾ ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಸೊ ವ್ಲಾಗ್ ಏನಪ್ಪ ಅಂದರೆ ಹಬ್ಬದ ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ. ಯುಗಾದಿ ಹಬ್ಬಕ್ಕೆ ಸ್ವಲ್ಪ ಶಾಪಿಂಗ್ ಮಾಡೋದಿದೆ, ಹೊರಗಡೆ ಹೋಗ್ಬಿಟ್ಟು ಬರಬೇಕು ಅಂತೇಳಿ ರೆಡಿ ಆಗಿದ್ದೀನಿ. ಮನೇಲಿ ಸ್ವಲ್ಪ ರೇಷನ್ ಎಲ್ಲ ಖಾಲಿಯಾಗಿತ್ತು. ಆ್ಯಕ್ಚುಲಿ ವಾರಕ್ಕೂ ಮುಂಚೆನೇ ಖಾಲಿಯಾಗಿತ್ತು, ಬಟ್ ಹಬ್ಬ ಹತ್ತಿರದಲ್ಲಿತ್ತಲ್ಲ, ಸೊ ಒಂದೇ ಸಲ ಹಬ್ಬಕ್ಕೆ ತೊಗೊಳ್ಳೋಣ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಈಗ ರೆಡಿ ಆಗಿದ್ದೀವಿ, ಹೊರಗಡೆ ಹೋಗಿ ಬಟ್ಟೆ ತೊಗೊಂಡು ರೇಷನ್ ತೊಗೊಂಡು ಬರ್ತೀವಿ. ಸೊ ಎಲ್ಲ ಕ್ಲೀನ್ ಮಾಡೋದಿರುತ್ತಲ್ಲ, ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಆ ಬಾಕ್ಸುಗಳನ್ನೆಲ್ಲ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಒಂದೇ ಸಲ ಹಬ್ಬಕ್ಕೆ ರೇಷನ್ ತೊಗೊಬಂದಾಗ ಎಲ್ಲ ತೊಗೊಬಂದು ಫಿಲ್ ಮಾಡ್ಕೊಳ್ಳೋಣ ಅಂತೇಳಿ ಇವ್ರೇನೋ ಸ್ವಲ್ಪ ಕೆಲಸ ಇದೆ ಅಂತೇಳಿ ಹೊರಗಡೆ ಹೋದರು. ಅಷ್ಟರಲ್ಲಿ ನೀವಿಬ್ಬರು ರೆಡಿ ಆಗಿರ್ರಿ, ಬಂದುಬಿಡ್ತೀನಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಅಂತೇಳಿ ಹೊರಗಡೆ ಹೋಗಿದ್ದಾರೆ. ಅವ್ರು ಬರೋ ಅಷ್ಟೊತ್ತಿಗೆ ನಾವು ರೆಡಿಯಾಗಿರಬೇಕು. ನಾನು ರೆಡಿಯಾಗಿದ್ದೀನಿ, ನನ್ನ ಮಗನ ಕೂಡ ರೆಡಿ ಮಾಡಿಸಿ ಹೊರಗಡೆ ಹೋಗೋದಿದೆ. ಆ್ಯಕ್ಚುಲಿ ಲಾಸ್ಟ್ ವೀಕ್ ನಾನು ಹೇರ್ ಕಟ್ ಮಾಡಿಸಿದ್ದೆ ನೋಡಿ. ಸೊ ಹೀಗೆ ನನಗೆ ಲಾಂಗ್ ಹೇರ್ ಇಷ್ಟ ಆಗಲ್ಲ. ಉದ್ದ ಕೂದಲು ಬಿಟ್ಕೊಂಡು ಜಡೆ ಹಾಕ್ಕೊಂಡು ಉದ್ದ ಆ ಥರ ರೆಡಿಯಾಗಕ್ಕೆ ನನಗೆ ಇಷ್ಟ ಆಗಲ್ಲ. ನನಗೆ ಈ ಥರ ಶಾರ್ಟ್ ಹೇರೇ ಇಷ್ಟ. ನಾನು ಮುಂಚೆಯಿಂದನೂ ಅಷ್ಟೇ, ನಾನು ಸ್ಕೂಲ್ ಟೈಮಿಂದನೂ ಅಷ್ಟೇ ಶಾರ್ಟ್ ಹೇರೇ. ನನಗೆ ಸ್ವಲ್ಪ ಗ್ರೋತ್ ಆಗೋಷ್ಟೊತ್ತಿಗೆ ನಾನು ಹೇರ್ ಕಟ್ ಮಾಡಿಸ್ಬಿಡ್ತಾ ಇರ್ತೀನಿ. ಶಾರ್ಟ್ ಹೇರ್ಸ್ ಇದ್ದರೆ ಬೇಗ ಹೇರ್ ಸ್ಟೈಲ್ಸ್ ಮಾಡ್ಬೋದು, ಬೇಗ ರೆಡಿ ಆಗ್ಬೋದು ಅಂತೇಳಿ. ಪ್ಲಸ್ ಅದು ಅಷ್ಟೇ, ನನಗೆ ಲಾಂಗ್ ಹೇರ್ ಏನೋ ನನಗೆ ಮುಂಚೆಯಿಂದನೂ ಇಷ್ಟ ಆಗಲ್ಲ ನೋಡಿ, ಸಿಂಪಲ್ಲಾಗಿ ಈ ಥರ. ಸೊ ನಾನು ರೆಡಿ ಆಗಿದ್ದೀನಿ, ನನ್ನ ಮಗನಿಗೂ ಕೂಡ ರೆಡಿ ಮಾಡಿಸ್ಬಿಟ್ಟು ಬೇಗ ಹೊರಗಡೆ ಹೋಗೋಣ. ಸೊ ನನ್ನ ಮಗನಿಗೂ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ತಿಂಡಿ ಮಾಡ್ಕೊಂಡು ತಿಂದು ರೆಡಿ ಆಗ್ತಾಯಿದ್ದೀವಿ. ನನ್ನ ಮಗನಿಗೂ ಕೂಡ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋಗ್ತಾ ಇರೋದಷ್ಟೇ. ಆ್ಯಕ್ಚುಲಿ ಮನೆ ಕೆಲಸ ಏನೂ ಮಾಡಿಲ್ಲ. ಮನೆ ಕೆಲಸ ಅಂದರೆ ಗುಡ್ಸೋದು, ಒರೆಸೋದು, ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದು, ಆ ಥರದ್ದು. ಇನ್ನು ಈ ಹಬ್ಬದ ಕೆಲಸ ಅಂತ ಬಂದರೆ ನಾನು ಆಲ್ಮೋಸ್ಟ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ದೆ. ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ, ಮನೆ ದೇವ್ರ ಹಬ್ಬಕ್ಕೆ ನಾವು ಮನೆ ಪೂರ್ತಿ ಕ್ಲೀನ್ ಮಾಡಿಕೊಂಡು ಹಬ್ಬ ಮಾಡೋದು ಅಂತೇಳಿ. ಸೊ ಆಗಲೇ ನಾನೆಲ್ಲ ಕ್ಲೀನ್ ಮಾಡಿದ್ದೆ ಮನೆಯೆಲ್ಲ. ಬಟ್ ಯುಗಾದಿ ಹಬ್ಬಕ್ಕೂ ಕೂಡ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ. ಸೊ ಎಷ್ಟು ಕ್ಲೀನ್ ಮಾಡ್ಕೊಂಡ್ರೂ ಹಬ್ಬದ ಹಿಂದಿನ ದಿನ ಒಂದ್ಸಲ ಗುಡಿಸಿ ಒರೆಸ್ಕೊಂಡು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡ್ಕೊಳ್ಳೋದಿರುತ್ತಲ್ಲ. ಸೊ ಶಾಪಿಂಗ್ ಮಾಡ್ಕೊಂಡು ಬಂದಮೇಲೆ ಈ ಕೆಲಸಗಳನ್ನೆಲ್ಲ ಮುಗಿಸ್ಕೊತೀನಿ. ಫಸ್ಟ್ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದುಬಿಡೋಣ ಅಂತೇಳಿ ರೆಡಿ ಆಗ್ತಿದ್ವಿ. ಎಲ್ಲಿಗೆ ಹೋಗೋಣ ನೀನು ಹೇಳು, ನೀನು ಎಲ್ಲಿ ಹೇಳಿದ್ರೆ ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಸರಿ, ಕಾಣಿಸ್ತಾ ಇದೆಯಾ? ಎಲ್ಲಿ ಕಾಣಿಸ್ತಾ ಇದೆ? ನೀನು ಕೊಡಿಸ್ತೀಯ ಮತ್ತೆ ಬೇರೆದು? ಇವಾಗ ಕೊಡಿಸ್ತೀಯ ಇಲ್ವಾ? ಸರಿ, ಅಲ್ಲಲ್ಲ, ಇಲ್ಲಿ ನೋಡಬೇಕು, ಇಲ್ಲಿ ನೋಡಬೇಕು. ನಾನು ಇವಾಗ ರೆಡಿ ಮಾಡಿದ್ದಿಂಗೆ, ಹಿಂಗೆ ಮಾಡಿದ್ನಲ್ಲ, ಹಿಂಗೆ ಇಲ್ಲಿ ನೋಡು. ಅಯ್ಯೋ ಕೆಚ್ಕೊತಿದ್ದೀನಿ, ಎಲ್ಲ ಕೆಚ್ಕೊತಿದ್ದೀನಿ. ಸೊ ಈ ಬಿಸಿಲು ನೋಡಿದ್ರೆ ಹೊರಗಡೆ ಹೋಗೋಕ್ಕೇ ಭಯ ಆಗುತ್ತೆ. ಸೊ ಹೊರಗಡೆ ಹೋಗೋಕ್ಕೂ ಮುಂಚೆ ನನ್ನ ಫೇವ್ರೆಟ್ ಕರ್ಬೂಜ ಜ್ಯೂಸ್ ಕುಡ್ಕೊಂಡು ಮತ್ತೆ ಹೋದ್ವಿ. ಇನ್ನು ಈ ಬಿಸಿಲಲ್ಲಿ ಜಾಸ್ತಿ ಓಡಾಡೋಕ್ಕೂ ಆಗಲ್ಲ. ನಾವು ಫಸ್ಟು ಬಟ್ಟೆ ತೊಗೊಳ್ಳೋಣ ಅಂತೇಳಿ ಮ್ಯಾಟಿಗೆ ಬಂದ್ವಿ. ಆಮೇಲೆ ರೇಷನ್ ಎಲ್ಲ ತೊಗೊಂಡು ಓಡಾಡೋಕ್ಕಾಗಲ್ಲ, ಬೇಗ ಬಟ್ಟೆ ಸೆಲೆಕ್ಟ್ ಮಾಡ್ಕೊಂಬಿಡೋಣ ಅಂತೇಳಿ ಫಸ್ಟ್ ಇಲ್ಲಿಗೆ ಬಂದ್ವಿ. ಸೊ ನಾನಿಲ್ಲಿ ನೋಡ್ತಾ ಇದ್ದೀನಿ, ನನಗೆ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಬಟ್ಟೆ. ಏನು ಅಷ್ಟೊಂದು ಚೆನ್ನಾಗಿರೋ ಕಲೆಕ್ಷನ್ಸ್ ಏನಿರಲಿಲ್ಲ, ಸುಮಾರಾಗಿತ್ತು. ಸೊ ನೋಡ್ತಾ ಇದ್ದೆ, ಫೆಸ್ಟಿವಲ್ ಸೀಸನ್ ಅಲ್ಲ, ಸೊ ಆಫರ್ ಬಿಟ್ಟಿರ್ತಾರೆ, ಹೊಸ ಹೊಸ ಕಲೆಕ್ಷನ್ಸ್ ಬಂದಿರುತ್ತೇನೋ ಅಂತ ಬಂದೆ. ಬಟ್ ಏನು ಅಷ್ಟೊಂದು ಹೊಸ ಕಲೆಕ್ಷನ್ಸ್ ಇರಲಿಲ್ಲ. ಸೊ ಹಬ್ಬಕ್ಕೆ ಸೆಲೆಕ್ಟ್ ಮಾಡೋದು ಕಷ್ಟ, ಬಟ್ ಡೈಲಿ ವೇರ್ಗೆ ಚೆನ್ನಾಗಿರೋ ಕಲೆಕ್ಷನ್ಸ್ ಇತ್ತು. ನನ್ನ ಮಗನಿಗೆ ಟಾಯ್ ಸೆಕ್ಷನ್ ಕರ್ಕೊಂಡು ಹೋಗ್ಬೇಕಂತೆ ಫಸ್ಟು. ಸೊ ಮನೆಯಿಂದ ಬರಬೇಕಾದ್ರೇ ಹೇಳ್ತಿದ್ದ ಅವನು. ಫಸ್ಟ್ ಅವನಿಗೆ ಸೆಲೆಕ್ಟ್ ಮಾಡಿಕೊಟ್ಟು ಅದಾದಮೇಲೆ ನಾನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅವನಿಗೆ ಬೇಕಾಗಿರೋ ಟಾಯ್ ಸೆಕ್ಷನ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕನ್ಯಾ ಆಯನ್ನು
ಹಾಂ ನೋಡಿ. ಎಲ್ಲು ಮಗನೇ? ಟಾಯ್ ಸೆಕ್ಷನ್ ಎಲ್ಲಿದೆ ಅಂತ ಚೆನ್ನಾಗಿ ತಿಳ್ಕೊಂಬಿಟ್ಟಿದ್ದಾನೆ, ಒಬ್ಬನೇ ಹೋಗ್ತಾ ಇದ್ದಾನೆ. ಎಲ್ಲ ಒಂದು ಕಡೆಯಿಂದ ನೋಡ್ತಾ ಇದ್ದಾನೆ, ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತೇಳಿ. ಲಾಸ್ಟ್ ಟೈಮ್ ಬಂದಾಗ ಯಾವುದೋ ಒಂದು ವೆಹಿಕಲ್ ನೋಡಿದ್ನಂತೆ, ಸೊ ಅದನ್ನು ಹುಡುಕ್ತಾ ಇದ್ದಾನೆ. ಮನೆಯಿಂದನೇ ಹೇಳಿ ಕರ್ಕೊಂಬಂದಿದ್ದಾನೆ, ನಾನು ಲಾಸ್ಟ್ ಟೈಮ್ ನೋಡಿದ್ನಲ್ಲ ಬಿಲ್ ಮಾಡಿಸ್ತೀನಿ ಅಂತೇಳ್ಬಿಟ್ಟು ಪಾಪ ಅಲ್ಲೇ ಇಟ್ಟು ಬಂದಿದ್ರು. ಅದೇ ಬೇಕು ನನಗೆ, ಅದೇ ಕೊಡಿಸ್ಬೇಕು ಅಂತೇಳಿ ಕರ್ಕೊಂಬಂದಿದ್ದಾನೆ. ಬಾ ಇಲ್ಲಿ ಇದೆಲ್ಲ ಸಾಕಾದ್ವಾ? ಅದೇ ಇಲ್ಲ ಮಗನೇ. ಈ ಕಡೆ ಬಾ ಮಗನೇ, ಬಾ. ಬಾನ ಬಾ. ಬೇಬಿ ಡಂಬಲ್ಸ್ ಅನ್ನ ತಕ್ಕೊಡು ಬೇಬಿ. ಬೇಬಿ ಡಂಬಲ್ಸ್ ಅಲ್ಲೇ ಇಟ್ಬಿಡು, ಕೆಳಗಡೆ ಇಟ್ಬಿಡು. ಇಟ್ಬಿಡು ಅಲ್ಲಿ ಕೆಳಗಡೆ ಇಟ್ಬಿಡು. ತಗೋದು ಅದೇ ಸಾಕಾ? ಬಾ. ಇದೆಲ್ಲಿತ್ತಮ್ಮ? ಬಾ. ಯಾವುದೋ ದೊಡ್ಡದೊಂದು ಡಾಕ್ಟರ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಪ್ರೈಸು 499 ಸಮಥಿಂಗ್ ಏನೋ ಹಾಕಿದ್ರು. ಸೊ ವೀಲ್ ಚೆನ್ನಾಗಿಲ್ಲಪ್ಪ ಅದಕ್ಕೆ ಅಂತೇಳಿ ಡೈವರ್ಟ್ ಮಾಡಿ ಕರ್ಕೊಂಡು ಹೊರಟೋಗ್ತಾ ಇದ್ದೀನಿ. ಅದು ಬೇಡ ಅಂದಿದ್ದಕ್ಕೆ ಚಿಕ್ಕದು ಸೆಲೆಕ್ಟ್ ಮಾಡ್ಕೊಂಡಿದ್ದ, ಸೊ ಅದನ್ನೇ ಕೊಡಿಸ್ದೆ. ನಾನು ನೋಡು ಬುಕ್ಸ್ ಎಲ್ಲ ಇದೆ ನೋಡು. ನೆಕ್ಸ್ಟ್ ಒಂದು ಬುಕ್ ತೊಗೊಂತೀಯ ಬೇಕಾದರೆ. ಇದು ತೊಗೊಂತೀಯ? ಇದು ಪ್ರಾಕ್ಟೀಸ್ ಬುಕ್. ಇದು ನೋಡಿ. ಎಲ್ಲಿತ್ತಿದ್ದು ಚೆನ್ನಾಗಿರುತ್ತೆ. ಅದು ಚೆನ್ನಾಗಿಲ್ಲ ಮಗಳ, ಅಲ್ಲಾಡ್ತಾ ಇದೆ ನೋಡು. ನಿಮ್ದು ನಿಮ್ಮ ಅಪ್ಪ ಮದುವೆ ಅನ್ಸುತ್ತೆ. ಹಾಂ ಬಾ ಬಾ.
ಬಾ. ಇದಾ ಇದು ಚೆನ್ನಾಗಿದ್ಯಾ? ಬರ್ತೀನಿ. ಹಂಗೆ ಬರ್ಬೇಕಾ? ಹಂಗೆ ಬರ್ಬೇಕಾ? ಮಗನೇ ಅಲ್ಲಿ ಬಿಚ್ಚಿ ಬಿಚ್ಚಿ ಬಾ ಬೇಗ, ನಾವು ಹೋಗ್ತಾ ಇದ್ದೀವಿ. ಬಂದ್ಬಿಡು ಬಂದ್ಬಿಡು, ಬೇಗ ಬಾ ಬೇಗ ಬಾ ಬೇಗ ಬಾ ಬೇಗ ಬಾ. ಗ್ರೌಂಡ್ ಸೊ ಅದಾದಮೇಲೆ ರೇಷನ್ ತೊಗೊಳಕ್ಕೆ ಅಂತೇಳಿ ಸೂಪರ್ ಮಾರ್ಕೆಟಿಗೆ ಬಂದ್ವಿ. ಬಿಚ್ಚಿಬಿಡು ನೀನು, ಇಡು ಅಂದರೆ ಅಲ್ಲೇ ಬಿಸಾಕ್ಬಿಟ್ಟು ಹೋಗಿದ್ದಾರೆ ಪಾಪ. ಪವರ್ ಹೋಯ್ತು ಬಿಡು. ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಈವ್ನಿಂಗ್ ಆಗಿತ್ತು. ಸೊ ಈಗ ಈವ್ನಿಂಗ್ ಹೋಗಿರೋ ಪವರು ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಹಬ್ಬದ ದಿನದ ಮಾರ್ನಿಂಗ್ 8:30 9 o'clockಗೆ ನಾವು ಬಂದಿರೋದು. ನೆಕ್ಸ್ಟ್ ಡೇ ಮಾರ್ನಿಂಗು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಿನ್ನೆ ನೈಟ್ ಫುಲ್ಲು ಕರೆಂಟ್ ಇರಲಿಲ್ಲ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ. ಬಟ್ ಕರೆಂಟ್ ಬರಲೇ ಇಲ್ಲ. ಕರೆಂಟ್ ಇಲ್ಲ ಅಂದರೆ ಏನು ಕೆಲಸ ಮಾಡೋಕ್ಕಾಗಲ್ಲ. ಮತ್ತು ರಾತ್ರಿ ಪೂರ್ತಿ ನಿದ್ದೆನೂ ಮಾಡೋಕ್ಕಾಗಲಿಲ್ಲ ನನಗೆ. ಹಾಗೆ ಎಚ್ಚರವಾಗಿದ್ದು ಬೆಳಗ್ಗೆ ಎದ್ದು ಮನೆ ಮುಂದೆ ಎಲ್ಲ ಗುಡಿಸಿ ನೀರು ಹಾಕ್ಕೊಂಡೆ. ಇನ್ನು ಇವರು ತೋರಣಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರು. ನಾನು ಮನೆಯಲ್ಲಿ ಗುಡಿಸೋದು ಒರೆಸೋದು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇರುತ್ತಲ್ಲ ಹಬ್ಬದ ದಿನ, ಸೊ ಅದನ್ನೆಲ್ಲ ಮುಗಿಸ್ಕೊತಿದ್ದೆ. ಸೊ ಯುಗಾದಿ ಹಬ್ಬದ ಮೇನ್ ಸಂಪ್ರದಾಯ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊತಾ ಇದ್ರು ಇಲ್ಲಿ. 3 ವರ್ಷದ ಮಗುನೋ 2 ವರ್ಷದ ಮಗುನೋ ಅವಾಗ. ಮುಂದೆ ತಿರುಗು, ಮುಂದೆ ಇಲ್ಲ ಬಿಡ್ಸೋನೆ.
ಏನು ಹಂಗೆ ನಗ್ತಾ ಇದೆಯಾ ಮಗನೇ? ಚಕ್ಕಿಗೆ ಸಿಲುಕಿ ಕೈ ಕೊಡು, ಫಿಂಗರ್ಸ್ ಕೊಡು. ಇರು ಒಂದು ನಿಮಿಷ ಬಿಚ್ಚಾಕ್ಲೇನಾ? ನೋಡು, ಡಮ 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 ಅಂತಾನೆ ಇರುತ್ತೆ ಮಗನೇ. ಮುಖಕ್ಕೂ ಹಚ್ಚಬೇಕು, ಇಲ್ಲ ಅಂತಂದರೆ ನೀನು ಬೆಳ್ಳದಾಗಲ್ಲ. ಮುಖಕ್ಕೆ ಹಚ್ಬೇಕು ಮಗನೇ. ಮೂಗು ಇಲ್ಲ ಅಂದರೆ ದೊಡ್ಡ ಮೂಗಾಗುತ್ತೆ, ಚಿಕ್ಕ ಮೂಗು ಮಾಡಬೇಕಲ್ವಾ? ಆಯ್ತು ಬಿಡು, ಖಾಲಿ ಬಿಡು, ಆಯಿತು ಖಾಲಿ. ಮಗನೇ ಇವಾಗ ನೀನು ಹಚ್ಬೇಕು ನನಗೆ ಗೊತ್ತಾ? ಹಿಂಗೆ ಮಸಾಜ್ ಮಾಡಬೇಕು ಪಪ್ಪಾಗ, ಹಿಂಗೆ ಹಿಂಗೆ ಮೂಗನ ಹಿಂಗೆ ಮಾಡಬೇಕು. ಹಿಂಗೆ ಚಿಕ್ಕ ಮೂಗಾಗುತ್ತೆ, ಅವಾಗ ಸೂಪರ್ ಮೂಗಾಗುತ್ತೆ, ಗಿಣಿ ಮೂಗಾಗುತ್ತೆ, ಮಾಯಿ ಮೂಗಾಗುತ್ತೆ, ಸೂಪರಾಗಿರುತ್ತೆ ಗೊತ್ತಾ? ಪಪ್ಪಾಗೂ ನಾನು ನಿನ್ಗೆ ಹೆಂಗೆ ಮಾಡ್ತೀನೋ ಹಂಗೆ ಮಾಡ್ಬೇಕು ನನಗೂ. ಎಲ್ಲ ಮಸಾಜ್ ಮಾಡಿ ಆಮೇಲೆ ಇಬ್ಬರು ಸ್ನಾನ ಮಾಡ್ಕೊಳ್ಳೋಣ, ಹೊಸ ಬಟ್ಟೆ ಹಾಕ್ಕೊಳ್ಳೋಣ, ಒಬ್ಬಟ್ಟು ತಿನ್ನೋಣ, ಆಮೇಲೆ ಅಮ್ಮ ಜೊತೆ ಫೈಟಿಂಗ್ ಆಡೋಣ. ಆಮೇಲೆ ನಾನು ಹೇಳಿ ಅದು ಡಮ್ ಅನ್ಸೋಣ. ಅವ್ನು ಅದಕ್ಕೆ ವೆಯ್ಟ್ ಮಾಡ್ತಾರೋದು, ಅದು ಹೇಳ್ತೀನೋ ಅಂತ. ಓ ನಂಗೆ ಹಚ್ತಾವ್ರಿ, ಇದು ಮಾಡಿಲ್ಲ ನಾನು ಸ್ವಲ್ಪ ಹೊತ್ತು. ಅಯ್ಯೋ ಅದು ನೆಂದೋಗ್ತಾ ಇದೆ ಮಗನೇ, ಬಿಸಿಲಲ್ಲಿ ಇಡು ಸ್ವಾಮಿ. ಅಯ್ಯೋ ಅಲ್ಲಿ ನೋಡಪ್ಪ, ಡಮ್ ಅನ್ನಲ್ಲ ಬಂಗಾರಿಕೊಂಡ, ಬಿಸಿಲಲ್ಲಿ ಇಡು, ಇಲ್ಲಿ ಡ್ರೈ ಆಗಬೇಕು. ಹಾಕ್ಬಿಡು ಇಲ್ಲಿ. ಹಿಂಗೆ ಆಯಿಲ್ ಚೆನ್ನಾಗಿ ಮಸಾಜ್ ಮಾಡಿಲ್ಲ ನಿಮ್ಮಪ್ಪ. ಎಳೆ ಮಕ್ಕಳು ಮಸಾಜ್ ಮಾಡ್ಬೇಕಂತ. ಎಳೆ ಮಕ್ಕಳಿಗೇನೆ ಮಾಡೋದು. ನೋಡೆ ನಾನು ಬಂಗಾರಿಕೊಂಡು ಹೆಂಗೆ ತೀಡ್ತಾನೆ. ಅಯ್ಯೋ ಡಬ್ಬ ದುಬ್ಬ ಅಯ್ಯಪ್ಪ. ಹಾರ್ಸ್ ನೋಡ್ದ ಮಗನೇ ನಿನ್ನೆ, ನೀನಲ್ಲಿ ನೋಡ್ದ ಹಾರ್ಸ್? ಹಾರ್ಸ್ ಒಂದು ವೀಡಿಯೋ ಮಾಡಿದ್ದೆ. ಹಾರ್ಸ್ನ ಆ ಕಡೆ ಹೋಗ್ಬೇಡ, ದೂರ. ಸರಿ ಆಯ್ತು, ಇರು ಕಂದ 2 ಮಿನಿಟ್ಸ್. ಹಂಗೆ ಹಚ್ಚಿದ್ದೀನಿ ನಾ ಕನ್ನೆಗೆ ನೀಟಾಗಿ. 2 ಮಿನಿಟ್ಸ್ ಇರು, ಇನ್ನು ಆಗೋಯ್ತು. ಈಗ ಡಬ್ಬ ಖಾಲಿ ಆಗೋಯ್ತು, ಸಾಕು ಮುಖಕ್ಕೆ. ಇರಮ್ಮ 2 ಮಿನಿಟ್ಸ್, ಅದು ವಾರಕ್ಕೆ ಆಗೋಗುತ್ತದೆ. ಇದು ಹಾಕ್ತೀಯ ಅಂದರೆ ಆಗೋಯ್ತು. ಇರು ಕಂದ, ಯಾವ ಸುಲ್ಕೆ ಏನು
ಬರ್ತಾ ಇದೆಯಾ ಕೂದಲು? ಅವ್ರ ತಿಕ್ಕನಕ್ಕೆ ಅದು ಬಿಸಾಕ್ತಾರೆ. ನೀನೇ ವಿಡಿಯೋ ಮಾಡ್ತೀಯಾ? ನಡ್ರಿ ಸ್ನಾನ ಮಾಡ್ಕೊಂಡು ಬೇಗ. ಮುಂದಕ್ಕೆ ಅಜ್ಜ ಬರಲ್ಲ ನನಗೆ. ಕತ್ತು ನಾನು ಆಗ್ತೀನಿ ಇರೋ ಒಂದು ನಿಮಿಷ ಹಾಕೋವರೆಗೂ ವೆಯ್ಟ್ ಮಾಡು. ಬೆಲ್ಟ್ ಕಾರ್ है तुम्हारा ಬೆಲ್ಟ್ ಬೇಕಾ? ಈ ಕಡೆ ತಿರುವ. ಸೊ ಆಯಿಲೆಲ್ಲ ಇಟ್ಕೊಂಡು ಮಸಾಜ್ ಮಾಡಿಕೊಂಡು ಎಲ್ಲರೂ ಸ್ನಾನ ಮಾಡಿಕೊಂಡು ಪೂಜೆಗೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೂ ಮುಂಚೆ ತೋರಣಗಳು ಕಟ್ಬಿಡೋಣ ಅಂತೇಳ್ಬಿಟ್ಟು ಇವ್ರ ಕೈಲಿ ತೋರಣ ಎಲ್ಲ ಕಟ್ಸ್ಬಿಡ್ತಾ ಇದ್ದೀನಿ. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ದೀಪ ಒಂದು ಹಚ್ಚಬೇಕು. ಆಮೇಲೆ ಕೊಡ್ಸೋದು. ಕೈ ಹಿಡ್ಕೊ, ಎರಡು ಕೈಯಲ್ಲಿ ಹಿಡ್ಕೊಳು. ಸೊ ನಾವು 3 ಜನನೂ ಪೂಜೆ ಮಾಡಿದ್ದಾಯಿತು. ಈಗ ಎಡೆ ಹಾಕೋದಿದೆ. ದೇವರಿಗೆ ಅಡುಗೆ ಮಾಡಿ ಎಡೆ ಹಾಕಬೇಕು. ಎಡೆ ಒಂದು ಹಾಕಿದ್ರೆ ಪೂಜೆ ಪೂರ್ತಿ ಕಂಪ್ಲೀಟ್ ಆಗುತ್ತೆ. ಸೊ ನಾವು ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ಬೇಕು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ವಿ. ನಮ್ಮೂರಲ್ಲೇ ದೇವಸ್ಥಾನ ಇದೆ. ಸೊ ಅಲ್ಲೋಗಿ ಪೂಜೆ ಮಾಡ್ಕೊಂಡು ಬರಬೇಕು. ಈ ದೇವಸ್ಥಾನ ಇರೋದು ಹೊಲಗಳ ಮಧ್ಯದಲ್ಲಿ, ಸ್ವಲ್ಪ ದೂರ ಹೋಗಬೇಕು. ಈ ಸೈಡೆಲ್ಲ ಬರೋಕ್ಕೆ ಭಯ ಆಗುತ್ತೆ ನನಗೆ.
ಸ್ವಲ್ಪ ಬೇಗನೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂದರೆ ಇವರು ಸಾಯಂಕಾಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈವ್ನಿಂಗೆ ಪೂಜೆ ಮಾಡೋದು, ಈವ್ನಿಂಗ್ ಹೋದ್ರೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈವ್ನಿಂಗ್ ಟೈಮಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ರೋಡೆಲ್ಲ ಒಂದು ಸ್ವಲ್ಪ ಚೆನ್ನಾಗಿಲ್ಲ, ಬೈಕೆಲ್ಲ ಹೋಗೋಕ್ಕಾಗೋದಿಲ್ಲ. ಅದರಲ್ಲೂ ಮಳೆ ಬಂದಿರೋದ್ರಿಂದ ಆ ರೋಡಲ್ಲಿ ಹೋಗೋಕ್ಕೆ ಆಗ್ತಿರಲಿಲ್ಲ. ಸೊ ಫೈನಲಿ ದೇವಸ್ಥಾನ ಹತ್ರ ಬಂದ್ವಿ. ಇದೇ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತೇಳಿ. ಸೊ ಈ ದೇವಸ್ಥಾನದ ಹತ್ರ ಮುಂಚೆಯಿಂದನೂ ಯುಗಾದಿ ಹಬ್ಬಕ್ಕೆ ಮತ್ತು ಶ್ರೀರಾಮನವಮಿ ಹಬ್ಬಕ್ಕೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋದು. ನಾವು ಮದುವೆ ಆದಾಗಿಂದ ಪ್ರತಿ ವರ್ಷ ಯುಗಾದಿ ಹಬ್ಬದ ದಿನ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ಫೋಟೋಸ್ ತೊಗೊತಾ ಇದ್ದೆ. ಸೊ ಈ ವ್ಲಾಗ್ನ ನಾನಿಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಈ ನನ್ನ ಹಬ್ಬದ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಟೇಕ್ ಕೇರ್, ಬಾಯ್.